ಅಮೆರಿಕಾದಲ್ಲಿ ಆರ್ವಿ ಅಂತ ಕರೀತಾರೆ. ಲುಕಿಂಗ್ ಸೋ ಪ್ರಿಟಿ. ಇರೋಂಥ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ವೆಲ್ಕಮ್ ಟು ಅವರ್ ಟೆಂಪರರಿ ಹೌಸ್. ರೂಮ್ ಅಂತೂ ತುಂಬಾ ಕ್ಯೂಟ್ ಆಗಿದೆ. ಹೇ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ನಾನು ನಿಮಗೆಲ್ಲ ಒಂದು ಸ್ಪೆಷಲ್ ಪ್ಲೇಸ್ನ ತೋರಿಸ್ತೀನಿ. ಸೊ ನಾವು ಈ ಪ್ಲೇಸಲ್ಲಿ 3 ದಿನ ಇದ್ವಿ. ಸೊ ಬನ್ನಿ, ಹಾಗಾದರೆ ನಾವು ಇದ್ದಿದ್ದಂಥ ಜಾಗ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ಈಗ ನೋಡ್ತಾ ಇದ್ದೀರಲ್ವ, ಇದೇ ಜಾಗದಲ್ಲಿ ನಾವು ಇದ್ದಿದ್ದು. ಸೊ ಇದನ್ನು ಅಮೆರಿಕಾದಲ್ಲಿ ಆರ್ವಿ ಅಂತ ಕರೀತಾರೆ. ಸೊ ನೀವು ಟ್ರಾವೆಲ್ ಎಲ್ಲ ಮಾಡಬೇಕಂದ್ರೆ ಬೇಕಾದರೆ ನೀವು ಇದಕ್ಕೆ ಗಾಡಿ ಥರ ಅಟ್ಯಾಚ್ ಮಾಡಿಬಿಟ್ಟು ತೊಗೊಂಡೋಗ್ಬೋದು, ಎಲ್ಲಿ ಬೇಕಲ್ಲಿಗೆ ತೊಗೊಂಡೋಗ್ಬೋದು. ಅದು ಆರ್ವಿ ಇದೆ ಅಂತಂದರೆ ಹಿಂದೆಗಡೆ ಕೆಲವು ಫೆಸಿಲಿಟೀಸ್ ಕೂಡ ಇರಬೇಕು. ಅದು ಕೊಟ್ಟಿದ್ದಾರೆ ನೋಡಿ, ವಾಟರ್ ಟ್ಯಾಂಕ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು. ಸೊ ಇದೆಲ್ಲ ಇರುತ್ತೆ ಆರ್ವಿ ಜೊತೆ. ಸೊ ಬನ್ನಿ ಈ ಕಡೆ ತೋರಿಸ್ತೀನಿ. ಸೊ ಇಲ್ಲಿ ಏನಿದೆ ಅಂತ ಅಂದರೆ ಗ್ರಿಲ್ ಮಾಡೋದಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇರ್ಬೋದು ನಾವು ಎಷ್ಟು ಟಾಪಲ್ಲಿ ಇದ್ದೀವಿ ಅಂತ. ಎಲ್ಲ ಮೌಂಟೇನ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಫಸ್ಟ್ ಈ ಕಡೆ ಮೌಂಟೇನ್ ಎಲ್ಲ ನೋಡ್ಕೊಂಡ್ಬಂದಿದೆ ನಾವನ್ನು. ಸೊ ಸುತ್ತ ನೋಡಿ ಹೇಗಿದೆ. ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಮೌಂಟೇನ್ ಟಾಪಲ್ಲಿ, ಅದು ಬೆಟ್ಟದ ತುದಿನಲ್ಲಿ ಇರೋದು. ಸೊ ಸಕ್ಕತ್ತಾಗಿದೆ ಎಕ್ಸ್ಪೀರಿಯೆನ್ಸು. ಅದು ಅಲ್ಲದೆ ನಮಗೆ ಒಂದು 3-4 ಸಲ ನಮಗೆ ಡಿಯರ್ ಕಾಣಿಸಿದೆ, ಜಿಂಕೆಗಳು. ಅಯ್ಯೋ, 3-4 ಡಿಯರ್ ಕೂಡ ನೋಡಿದ್ದೀನಿ ನಾನು. ಸೊ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಕಾಡಿದೆ. ಮತ್ತು ಇಲ್ಲೋಡಿ, ಇಲ್ಲೊಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ನಾನು ನೈಟ್ ನೋಡ್ಬಿಟ್ಟು ಎದ್ರುಕೊಂಬಿಟ್ಟೆ, ಅದು ಏನದು ಸ್ಟ್ಯಾಚ್ಯೂ ಅಂತ. ಚಿಕ್ಕ ಜಿಂಕೆ ಮಾಡಿಟ್ಟಿದ್ದಾರೆ. ಹೋಗ್ತಾ ಇದ್ರೆ ನೀವು ನೋಡ್ಬೋದು ಮೌಂಟೇನ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಒಂದು ಮಾತ್ರ ಅಲ್ಲ, ಎಷ್ಟೊಂದು ಆರ್ವಿಗಳಿದ್ದಾವೆ. ಇಲ್ಲಿ ಮೇಲ್ ಬಾ. ಬನ್ನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ವ್ಯೂ ಅಂತ ತೋರಿಸ್ತೀನಿ. ನೋಡಿ, ಇದು ನಾವು ಇದೀವಲ್ಲ ಆರ್ವಿ ಹಿಂದೆಗಡೆ ಇರೋಂಥ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತ ಬೆಟ್ಟಗಳು. ಸೊ ಆರ್ವಿಗೆ ಬೇಕಾದಂಥ ವಾಟರ್ ಫೆಸಿಲಿಟೀಸ್ ಎಲ್ಲ ಇಲ್ಲಿಂದ ಕೊಡ್ತಾರೆ. ತೋರಿಸಿ ನೋಡಿ, ಇಲ್ಲಿ ಒಂದು ಟ್ಯಾಂಕ್ ಇದೆ. ಸೊ ಇಲ್ಲಿಂದ ವಾಟರ್ ಎಲ್ಲ ಬರೋದು ನಮಗೆ. ಜಿಂಕೆ ಬಂತು, ಜಿಂಕೆ. ಹಿಂಗೆ ಬಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡೆಸ್ಕ್ ಇಟ್ಟಿದ್ದಾರೆ. ನೀವು ಫ್ಯಾಮಿಲಿ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೊರಗಡೆ ಕುತ್ಕೊಂಡು ಊಟ ಮಾಡೋದಕ್ಕಿರ್ಬೋದು. ನೈಟ್ ಅಂತೂ ಫುಲ್ ಸ್ಟಾರ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಬಟ್ ನನಗೆ ಭಯ ಆಗಿ ನಾನು ಹೊರಗೆ ಬಂದಿಲ್ಲ. ಸೊ ನೀವೇನಾದರೂ ಫುಲ್ ಧೈರ್ಯ ಇದ್ದರೆ ಬಂದು ಕುತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಇಲ್ಲಿ ಸೋಫಾ ಅಂತ ಅಲ್ಲ, ಲೈಕ್ ಚೇರ್ಸ್ಗಳು ಕೂಡ ಇಟ್ಟಿದ್ದಾರೆ. ಕಂಫಿ ಚೇರ್ಸ್ ಇದ್ದಾವೆ. ಈ ಕಡೆ ಒಂದಿದೆ, ಮತ್ತು ಈ ಕಡೆ 2 ಇದೆ, ಮತ್ತು ಒಂದು ಡೈನಿಂಗ್ ಟೇಬಲ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ನಿಮ್ಗೆ ಅದು ಕಂಫರ್ಟಬಲ್ ಇಲ್ಲ ಅಂದರೆ ಈ ಕಡೆ ಕುತ್ಕೊಂಡು ಊಟ ಮಾಡ್ಬೋದು. ಸೊ ಬನ್ನಿ, ಹಾಗಾದ್ರೆ ಪುಟ್ಟ ಮನೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ. ವೆಲ್ಕಮ್ ಟು ಅವರ್ ಟೆಂಪರರಿ ಹೌಸ್. ಸೊ ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸೊ ಇಲ್ಲೊಂದು ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ, ಅದ್ರ ಜೊತೆಗೆ 4 ಚೇರ್ ಇಟ್ಟಿದ್ದಾರೆ. ಆರಾಮಾಗಿ ಹೊರಗಡೆ ಅಂತೂ ಸಕ್ಕತ್ತಾಗಿ ವ್ಯೂ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇದು ಗ್ಲಾಸ್ ಇದೆಯಲ್ಲ, ಏನಂತಾರೆ, ಸನ್ ಪ್ರೂಫ್ ಇದೆಯಾ? ಓಕೆ. ಸೊ ಸನ್ ಪ್ರೂಫ್ ಇದೆ. ಸೊ ನಿಮಗೆ ಬಿಸಿಲೆಲ್ಲ ಬರೋದಿಲ್ಲ, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಕಡೆ ಬರ್ತಾ ಇದ್ದಂಗೆ 2 ರಿಕ್ಲೈನರ್ ಇಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ಬೋದು. ಮತ್ತೆ ಇಲ್ಲಿ ಕೂಡ ಕೆಲವು ಸ್ಟೋರೇಜಸ್ ಇಟ್ಟಿದ್ದಾರೆ, ನಾವೇನು ಯೂಸ್ ಮಾಡಿಲ್ಲ ಏನಕ್ಕೂ. ಸೊ ಅವ್ರು ಸ್ಟೋರ್ ಮಾಡ್ಕೊಂಡಿದ್ದಾರೆ ಏನೇನೋ. ಸೊ ಅದಾಗ್ತಿದಂಗೆ ಈ ಕಡೆ ಬಂದರೆ ನಿಮಗೆ 1 ಸೋಫಾ ಕಾಣಿಸುತ್ತೆ. 2 ಸೀಟೆಡ್ ಸೋಫಾ. ನೀವು ಚೇರ್ ಬೇಡ ಅಂದರೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ಟಿವಿ ನೋಡ್ಬೋದು. ಮತ್ತೆ ಇಲ್ಲಿದೆ ನೋಡಿ, ಒಂದು ಬಿಗ್ ಟಿವಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಹಾಕೋದಕ್ಕೂ ಕೂಡ ಇದೆ. ಸೊ ಚಳಿ ಇದ್ದಾಗ ಹಾಕೋಬಹುದು. ನಾವಂತೂ ಸಮ್ಮರಲ್ಲಿ ಬಂದಿದ್ದೀವಿ, ಇವಾಗ ಸಮ್ಮರ್ ಇದೆ ಇಲ್ಲಿ. ಸೊ ಬಿಸಿಲಿದೆ, ಏನು ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ಈ ಕಡೆ ನೋಡ್ತಾ ಇರ್ಬೋದು, ಇದು ಒಂದು ಪುಟ್ಟ
ಪುಟ್ಟ ಕಿಚನ್ ನನಗಂತೂ ಬಹಳ ಇಷ್ಟ ಆಯ್ತು. ಸೊ ಇಲ್ಲಿ ನೋಡ್ಬೋದು ನೀವು ಏನೇನು ಸಾಮಾನುಗಳು ಬೇಕು ಅದನ್ನೆಲ್ಲ ಇಟ್ಟಿದ್ದಾರೆ. ಇವಾಗ ಏನಂತಾರೆ ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಸಾಮಾನುಗಳು, ಮತ್ತೆ ಪ್ಯಾನು, ಫ್ರೈಸ್ ಎಲ್ಲ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಅಲ್ಯೂಮಿನಿಯಂ ಫಾಯಿಲ್ಸು, ಮತ್ತೆ ಕ್ಲೀನಿಂಗ್ ಬೇಕಾಗಿರೋ ಕ್ಲೀನಿಂಗ್ ಸ್ಟಫ್ಸ್ ಇಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಒಂದು ಪುಟ್ಟ ಓವನ್ ಕೂಡ ಇದೆ. ಇದು ಓವನ್, ಮತ್ತೆ ಇಲ್ಲಿ ಗ್ಯಾಸ್ ಸ್ಟವ್ ಇಟ್ಟಿದ್ದಾರೆ, ಮತ್ತೆ ಇಲ್ಲಿ ಬೇಕ್ ಮಾಡೋದಕ್ಕೆಲ್ಲ ಇಟ್ಟಿದ್ದಾರೆ. ಆಮೇಲೆ ನಮಗೆ ಸ್ವಲ್ಪ ಅಂದ್ರೆ ಅಷ್ಟೊಂದೇನು ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಇದು ಸಾಲ್ಟು, ಪೆಪ್ಪರು, ಇವರೇನು ಅಷ್ಟೊಂದು ಸ್ಪೈಸಸ್ ಎಲ್ಲ ಯೂಸ್ ಮಾಡಲ್ಲ. ಸೊ ಸುಮ್ಮನೆ ಅಷ್ಟೆಲ್ಲ ಇಟ್ಟಿದ್ದಾರೆ. ಮತ್ತೆ ಆಯಿಲ್ ಕೂಡ ಇತ್ತು, ಹನಿ, ಆಯಿಲು, ಪೆಪ್ಪರು, ಸಾಲ್ಟು. ಅದಾದ್ಮೇಲೆ ಇಲ್ಲಿ ಗ್ಯಾಸ್ ಲೈಟರ್ ಮತ್ತೆ ಸ್ಪೂನ್ಸ್ಗಳು, ಮೆಜರಿಂಗ್ ಕಪ್ಸು ಎಲ್ಲ ಇಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವೇನು ಯೂಸ್ ಮಾಡಿಲ್ಲ, ಬಿಕಾಸ್ ಸ್ಪೆಗಿಟಿ ಇದೆ, ಪಾಸ್ತಾ ಇದೆ. ಸ್ಪೆಗಿಟಿ, ಪಾಸ್ತಾ, ರೈಸ್ ನಾನು ಟ್ರೈ ಮಾಡಿದೆ, ಅದು ಮೊಸರನ್ನ ಆಗಿತ್ತು ಹೋಗಿ. ಅದಾದಮೇಲೆ ಚಿಕನ್ ಬ್ರಾತ್ ಇದೆ. ಆಮೇಲೆ ಇದನ್ನು ಕೊಟ್ಟಿದ್ದಾರೆ ನೋಡಿ, ನಾನು ಯೂಸ್ ಮಾಡಿಲ್ಲ, ಇದು ಸ್ಟ್ರಿಮ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇಲ್ಲಿ ನೋಡಿದ್ರೆ ಇದು ನಾನು ಫಸ್ಟ್ ನೋಡಿದಾಗ ಇದು ಅನ್ಕೊಂಡೇ ಇರಲಿಲ್ಲ ಫ್ರಿಡ್ಜು ಅಂತ, ಬಟ್ ಫ್ರಿಡ್ಜ್ ಕೂಡ ಇದೆ, ತುಂಬ ಕ್ಯೂಟ್ ಆಗಿದೆ ಫ್ರಿಡ್ಜು ನೋಡ್ಬೋದು. ಸೊ ನಾವೆಲ್ಲ ಇಟ್ಟಿದ್ವಿ, ಎಲ್ಲ ತೆಗ್ದ್ಬಿಟ್ಟಿದ್ವಿ. ಇವಾಗ ಜಸ್ಟ್ ಒಂದು ಅವಕಾಡೋ ಯೂಸ್ ಮಾಡಿರೋದೊಂದಿದೆ, ಅದನ್ನೊಂದು ಇಟ್ಟಿದೆ ನೋಡಿ. ಇದು ಫ್ರಿಡ್ಜು, ಮತ್ತು ಇಲ್ಲಿ ಫ್ರೀಸರ್ ಇದೆ. ಇದು ವಾಟರ್ ಬಾಟಲ್ ಅವ್ರು ಕೊಟ್ಟಿದ್ರು, ಬಟ್ ನಾವು ಯೂಸೇ ಮಾಡ್ಕೊಳ್ಳಿಲ್ಲ, ಹೊರಗಡೆ ಇಟ್ವಿ, ಬಟ್ ಯೂಸ್ ಮಾಡಲಿಲ್ಲ. ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಟೋರೇಜಸ್ ಇದೆ. ಸ್ಟೋರೇಜಸ್ ಅಂತ ಬಂದರೆ ಇಲ್ಲಿ ಕಾಫಿ ಕಪ್ಸ್ ಇರ್ಬೋದು, ಸ್ವಲ್ಪ ಏನೇನೋ ಸ್ಟಫ್ಸ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಕಾಫಿ ಮೇಕರ್ ಇಟ್ಟಿದ್ದಾರೆ, ಬಟ್ ಕಾಫಿ ಪೌಡರ್ ಇಟ್ಟಿಲ್ಲ. ಮತ್ತು ಇಲ್ಲೆಲ್ಲ ನೋಡ್ಬೋದು ಸ್ಪೂನ್ಸ್, ನೈಫ್, ಒಬ್ಬರು ಕುಕ್ ಮಾಡೋದಕ್ಕೆ ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ಥರದ ಐಟಮ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ನೋಡ್ತಾ ಇರ್ಬೋದು ಕಾಫಿ ಕಪ್ಪು, ಮತ್ತು ವಾಟರ್ ಕಪ್ಪು, ಬೌಲ್ಸು ಎಲ್ಲ ಇದೆ. ಇಲ್ಲಿ ಪ್ಲೇಟ್ಸ್ಗಳು ಇಟ್ಟಿದ್ದಾರೆ. ಮತ್ತೆ ಪೇಪರ್ ಟವಲ್ ಕೂಡ ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ಇಷ್ಟಿದೆ ನೋಡಿ, ಕಿಚನ್ ಮಾತ್ರ ಸಕ್ಕತ್ತಾಗಿದೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಲೀನ್ ಮಾಡೋದಕ್ಕೆಲ್ಲ ಕೊಟ್ಟಿದ್ದಾರೆ, ಅವರೆಲ್ಲ ಇಟ್ಟಿದ್ರು ಇದೆಲ್ಲ. ಸೊ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಆರಾಮಾಗಿರ್ಬೋದು. ಮತ್ತೆ ನೆಕ್ಸ್ಟು ಇವಾಗ ನಾವು ನಮ್ಮ ರೂಮು ಕರ್ಕೊಂಡು ಹೋಗ್ತೀನಿ ಬನ್ನಿ. ರೂಮ್ ಅಂತೂ ತುಂಬ ಕ್ಯೂಟ್ ಆಗಿದೆ, ತೋರಿಸ್ತೀನಿ ಬನ್ನಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ತುಂಬ ಸಿಂಪಲ್ ಆಗಿದೆ, ಕ್ಯೂಟ್ ಆಗಿದೆ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ, ಅಂದರೆ ರೂಮ್ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಲೈಟ್ ಎಲ್ಲ ಆಫ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದೆಲ್ಲ ಸನ್ಲೈಟ್, ನಾವೇನು ಆಗಿನ ಕಾಲದಲ್ಲಿ ಮನೆಗಳಲ್ಲಿ ಲೈಟ್ಸೇ ಬೇಡ ನೋಡಿ, ಸನ್ ರೂಫ್ ಥರ ಇಟ್ಟಿದ್ರು, ಅದೇ ಥರ ಇದೆ. ಸೊ ನನಗಂತೂ ಈ ಕಾನ್ಸೆಪ್ಟ್ ಭಾಳ ಇಷ್ಟ ಆಯಿತು. ಮತ್ತು ಈ ಕಡೆನೂ ನೋಡ್ಬೋದು, ನಮ್ಮ ರೂಮಿಂದನೂ ವಿಂಡೋಯಿಂದನೂ ನಮಗೆಲ್ಲ ಔಟ್ಸೈಡ್ ಕಾಣಿಸುತ್ತೆ. ಗಾಳಿ ಬೇಕಂದ್ರೆ ವಿ ಕ್ಯಾನ್ ಓಪನ್ ದಟ್. ಮತ್ತು ಇದು ಮಸ್ಕಿಟೋ ನೆಟ್ ಕೂಡ ಇದೆ. ಇಲ್ಲಿ ಸ್ವಲ್ಪ ಸ್ಟೋರೇಜಸ್ ಕೂಡ ಇದೆ. ಸೊ ಎರಡು ಕಡೆ ಟೇಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ, ಇದು ತುಂಬ ಸಿಂಪಲ್ ಟೇಬಲ್. ಅದು ಆ ಕಡೆ ಒಂದು ಈ ಕಡೆ ಒಂದು ಟೇಬಲ್ ಇಟ್ಟಿದ್ದಾರೆ. ಮತ್ತು ಇದು ನಮಗೆ ಕೊಟ್ಟಿರುವಂತಹ ಇದು ಏನಂತಾರಪ್ಪ, ಸ್ಟೋರೇಜ್. ಇಲ್ಲಿ ಬೆಡ್ಶೀಟು. ಸೊ ಅದಾದಮೇಲೆ ಇದೆಲ್ಲ ಎಂಟಿ ಇದೆ. ಸೊ ನಾವು ಹ್ಯಾಂಗ್ ಎಲ್ಲ ಮಾಡ್ಕೋಬೋದು. ನಂಗೆ ಗೊತ್ತಿಲ್ಲ 6 to 7 feet ಇರೋರು ಏನಾದ್ರು ಬಂದರೆ ಹೆಂಗಿರ್ತಾರೆ ಅಂತ, ಬಿಕಾಸ್ ಆಲ್ರೆಡಿ ನಮಗೇನೆ ಒಂದು ಸ್ವಲ್ಪ ಟಚ್ ಆಗುತ್ತಿದ್ದು. ಸೊ ಇಲ್ಲಿಂದ ನೀವು ವಾಶ್ರೂಮಿಂದ ಬೆಡ್ರೂಮಿಂದ ಕೂಡ ವಾಶ್ರೂಮ್ಗೆ ಹೋಗ್ಬೋದು. ಸೊ ಇಲ್ಲಿ ಸ್ಲೈಡರ್ ಇದೆ, ವಾಶ್ರೂಮ್ ಅಲ್ಲಿಂದ ತೋರಿಸ್ತೀನಿ ಬಿಡು. ಈ ಕಡೆಯಿಂದನೂ ಹೋಗ್ಬೋದು ಆ್ಯಂಡ್ ಆ ಕಡೆಯಿಂದನೂ ವಾಶ್ರೂಮ್ಗೆ ಹೋಗ್ಬೋದು. ವಾಶ್ರೂಮ್ ಅಂತೂ ಫುಲ್ ಪುಟಾಣಿ ವಾಶ್ರೂಮ್. ಓಕೆ, ಸೊ ಇದು ವಾಶ್ರೂಮ್. ಸೊ ಇಲ್ಲೂ ಕೂಡ ನೋಡ್ಬೋದು ಲೈಟಿಂಗ್ ಈ ಕಡೆಯಿಂದನೇ ಬರುತ್ತೆ, ಸಕ್ಕತ್ತಾಗಿರುತ್ತೆ. ನನಗಂತೂ ಭಾಳ ಇಷ್ಟ ಆಗುತ್ತೆ ಈ ಕಾನ್ಸೆಪ್ಟು. ಸೊ ಅದಾದಮೇಲೆ ಇಲ್ಲಿ ಟಾಯ್ಲೆಟ್ ಇದೆ. ಅದಾದಮೇಲೆ ಇಲ್ಲಿ ಇದಿದೆ, ಏನಂತಾರೆ ಎಡಿಟ್ ಮಾಡ್ಕೊತೀನಿ. ಸೊ ವಾಶ್ ಬೇಸಿನ್ ಇದೆ, ಇಲ್ಲಿ ವಾಶ್ ಬೇಸಿನ್ ಇದೆ. ಮತ್ತು ಇಲ್ಲಿ ಸ್ವಲ್ಪ ಸ್ಟೋರೇಜ್ ಕೂಡ ಇದೆ. ಒಬ್ಬರೇ ನಿಂತ್ಕೊಳ್ಳೋಕ್ಕಾಗೋದು, ಇಬ್ಬರು ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಮತ್ತು ಇಲ್ಲೇನು ಗೊತ್ತಾ ಪ್ರಾಬ್ಲಮ್ಮು, ಶ್ಯಾಂಪು ಕಂಡೀಷ್ನರ್ ಎಲ್ಲ ಜಾಸ್ತಿ ಕೊಟ್ಟಿರ್ತಾರೆ, ಸೋಪೇ ಕೊಡೋದಿಲ್ಲ. ಆ್ಯಂಡ್ ಟಾಪ್ ಆಫ್ ದಟ್ ಇಲ್ಲಿ ಹ್ಯಾಂಡ್ ವಾಶ್ ಕೂಡ ಇಟ್ಟಿದ್ದಾರೆ, ಮತ್ತು ಒಂದು ಟವಲ್ ಕೂಡ ಇಟ್ಟಿದ್ದಾರೆ. ಮತ್ತು ಇಲ್ಲಿದೆಯಲ್ಲ, ಇಲ್ಲಿ ಮಿರರ್ ನೋಡಿ, ಚೆನ್ನಾಗಿದೆ ಇದು ಮಿರರ್. ಅದಾದಮೇಲೆ ಇಲ್ಲಿ ನಮಗೆ ಬೇಕಾದಂತಹ ಟವಲ್ಸು ಮತ್ತು ಸ್ಮಾಲ್ ಟವಲ್ಸ್ ಎಲ್ಲ ಇಟ್ಟಿದ್ರು. ಇಲ್ಲೂ ಕೂಡ ಇಟ್ಟಿದ್ದಾರೆ ನೋಡಿ, ಮ್ಯಾಟ್ಸ್ ಇದೆ, ಮತ್ತು ಹೇರ್ ಡ್ರೈಯರ್ ಇದೆ. ಸೊ ಎಲ್ಲ ಫೆಸಿಲಿಟೀಸು ಇದೆ. ಅದಾದಮೇಲೆ ಇದು ನೋಡಿ,
ಸ್ನಾನ ಮಾಡಲಿಕ್ಕೆ ಅಂತ. ಸೊ ತುಂಬಾ ಚಿಕ್ಕದು ಬಟ್ ನ್ಯಾಚುರಲ್ ಆಗಿದೆ, ತುಂಬಾ ಕ್ಯೂಟ್ ಆಗಿದೆ. ಅಂಡ್ ವಾಟರ್ ಸ್ವಲ್ಪ ಸ್ಮಾಲ್ ಆಗಿ ಬರುತ್ತೆ, ಅಂದ್ರೆ ಜಾಸ್ತಿ ದಪ್ಪ ಬರಲ್ಲ. ಎಲ್ಲೇ ಹೋದ್ರೂ ವಾಶ್ರೂಮ್ ಅದೇ ಪ್ರಾಬ್ಲಮ್ ಇರುತ್ತೆ. ಸೊ ಇಷ್ಟೇ ನೋಡಿ, ಟಾಯ್ಲೆಟ್ ವಾಶ್ರೂಮ್ ಇಷ್ಟೇ. ತುಂಬಾ ಕ್ಯೂಟ್ ಆಗಿದೆ ನೋಡೋದಕ್ಕೆ. ಮತ್ತೆ ಇಲ್ಲಿಂದ ನೋಡಿದ್ರೆ ನಿಮ್ಗೆ ವಾಶ್ರೂಮ್ ಇಂದ ನೋಡಿದ್ರೆ ವ್ಯೂ ನೋಡಿ ಹೆಂಗ್ ಕಾಣುತ್ತಿದೆ ಮನೆದು. ಎಷ್ಟಿದೆ ನೋಡಿ, ಹೊರಗಡೆಯಿಂದ ಹೆಂಗ್ ಕಾಣುತ್ತೆ ಫುಲ್ ತೋರಿಸ್ತಾ ಅದು. ಫುಲ್ ಬಾಕ್ಸ್ ಇದೆ. ಸೊ ಇಲ್ಲಿಂದ ನಾವು ಎಲ್ಲಾ ಕಡೆ ಲೈಟು ಮತ್ತೆ AC ಕೂಡ ಇದೆ. ಸ್ಪೆಷಲ್ ಥಿಂಗ್ ಅಂದ್ರೆ AC ಇದೆ. ಸೊ AC ಕೂಡ ಕಂಟ್ರೋಲ್ ಮಾಡ್ಬೋದು. ಸೊ ಹೊರಗಡೆ ಲೈಟು ಒಳಗಡೆ ಲೈಟು ಎಲ್ಲಾನು ಇಲ್ಲೇ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ. ಮತ್ತೆ ಇನ್ನೊಂದು ಗುಡ್ ಥಿಂಗ್ ಏನಂದ್ರೆ ಹಾಟ್ ವಾಟರ್ ಸಿಗುತ್ತೆ ನಮಗೆ ಎನಿ ಟೈಮ್. ಅದು ತುಂಬಾ ಹಾಟ್ ಇರೋ ವಾಟರ್. Look at this. It's looking at both of us. Hi, kitty. You're looking so pretty. ಅದಿಬ್ರು ನೋಡ್ತಾ ಇದೆ, ಏನು ಇವರಿಬ್ರು ನನ್ನ ಹಿಂಗೆ ಮಾಡ್ತಿದಾರಲ್ಲ ಅಂತ. ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸೊ ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಕೂಡ ಟ್ರೈ ಮಾಡಿ. ಇಂಡಿಯಾದಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಇಂಡಿಯಾದಲ್ಲಿ ಈ ತರ ಮಾಡ್ಕೋಬಹುದು, ಬಟ್ ಅದಕ್ಕೆ ಫೆಸಿಲಿಟಿ ಕೊಡೋ ಅಂತಹ ಸ್ಟಫ್ಗಳು ಇರೋದಿಲ್ಲ. ಸೊ ಅದೊಂದೇ ಪ್ರಾಬ್ಲಮ್. ಅಂದ್ರೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಮತ್ತೆ ವಾಟರ್ ಟ್ಯಾಂಕ್ ಎಲ್ಲ ಬೇಕಾಗುತ್ತೆ. ಸೊ ಅದೆಲ್ಲ ಇರೋದಿಲ್ಲ ಅಂತ ಅನ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. And she said I could go visit her and see her uncle's mansion. Same here. Same here. Drive careful, will you? Yeah, sure. Nico, Nico, huh? Here. say hi. Hey. Awesome. Oh, cute. That good?